ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಗೆಸ್ ಮಾಡಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನನ್ನ ಲಾಸ್ಟ್ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಹೇಳಿದ್ದೆ ನಾನು ಹೈದ್ರಾಬಾದಿಗೆ ಬಂದಿದ್ದೀನಿ ಅಂತ. ಸೊ ಈಗ ನಾವು ಹೈದ್ರಾಬಾದಿಂದ ಕೇರಳಗೆ ಹೋಗ್ತಾ ಇದ್ದೀವಿ. ಇದು ಒಂದು ಟ್ರಿಪ್ ಅಂತಲೇ ಅಂದ್ಕೊಳ್ಳಿ ಏನು, ಆ್ಯಕ್ಚುಲಿ ಇದೊಂದು ಟ್ರಿಪ್. ಹೇಗೋ ಇಲ್ಲಿ ಬಂದಿದ್ದೀವಲ್ಲ, ಸೊ ಕೇರಳ ಹತ್ತಿರ ಆಗುತ್ತೆ, ಕೇರಳ ಎಲ್ಲ ನೋಡೋಣ, ಮುನ್ನಾರೆಲ್ಲ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಾವೀಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಳಿಗ್ಗೆ ನಾವು ಬಿಟ್ಟಿದ್ದು ಇಲ್ಲಿ ನೋಡಿ, ಫಾಗ್ ಎಷ್ಟು ಚೆನ್ನಾಗಿದೆ, ಎಷ್ಟು ಅಂದರೆ ತುಂಬ ಪ್ಲೆಸೆಂಟ್ ಆಗಿತ್ತು ಕ್ಲೈಮೇಟ್, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇದು ಏರ್ಪೋರ್ಟಿಗೆ ಹೋಗುವಾಗ ಇಲ್ಲಿ ಸೈಡಿಗೆ ಇಲ್ಲಿ ಇರುತ್ತೆ. ಆ್ಯಂಡ್ ಇಟ್ ವಾಸ್ ಆಸಮ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಹೈದ್ರಾಬಾದಿರುವಂತಹ ಇವೆಲ್ಲ ಲೊಕೇಶನ್. ನೆಕ್ಸ್ಟ್ ಅದಾದಮೇಲೆ ನಂಗೆ ತುಂಬ ಹಸಿವಾಗಿತ್ತು. ಬೆಳಗ್ಗೆನೇ ನಾವು ಮನೆ ಬಿಟ್ಟಿದ್ವಿ ಅಲ್ವಾ, ಹೊರಟಿದ್ವಿ ಅಲ್ವಾ, ನನ್ನ ಹಸ್ಬೆಂಡ್ನ ಫ್ರೆಂಡ್ ಮನೆ. ಸೊ ಇಲ್ಲಿ ಸ್ವಲ್ಪ ಈ ಪ್ಲೇಸಲ್ಲಿ ಟಿಮ್ ಟಾಮ್ ಅಂತ ಇದು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಂಗೆ ಸ್ಟಾರ್ಬಕ್ಸ್ ಬೇಕಾಗಿತ್ತು, ಬಟ್ ಸ್ಟಾರ್ಬಕ್ಸ್ ದೂರ ಆಯಿತು ನಮ್ಮ ಗೇಟಿಂದ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಬಟ್ ಅಂದರೆ ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಆದಮೇಲೆ ಏರ್ಪೋರ್ಟಲ್ಲಿ. ಬಟ್ ಇದು ತಿಂದಿದ್ದಾದಮೇಲೆ ನನ್ನ ಹೊಟ್ಟೆನೇ ಕೆಟ್ಟು ಹೋಯಿತು. ನಂಗೆ ಇಷ್ಟನೇ ಆಗಲಿಲ್ಲ. ಆ್ಯಕ್ಚುಲಿ ಮಶ್ರೂಮ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ, ಆಯುಗೆ ಮಫಿನ್ ಆ್ಯಂಡ್ ಚಿಪ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಒಂದು ಕಾಫಿ ತೊಗೊಂಡಿದ್ವಿ. ಕಾಫಿನೂ ಓಕೆ ಮನೇಲಿ ಮಾಡಿರೋ ಕಾಫಿ ಥರನೇ ಇತ್ತು. ಮಫಿನ್ ಚೆನ್ನಾಗಿತ್ತು, ಬಟ್ ಈ ಸ್ಯಾಂಡ್ವಿಚ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಚಿಪ್ಸ್ ಕೂಡ ಒಂಥರ ಡ್ರೈ ಅಂತಲೇ ಅನ್ನಿಸ್ತು. ಆ್ಯಂಡ್ ಈ ಸ್ಯಾಂಡ್ವಿಚ್ ಮಶ್ರೂಮ್ ಸ್ವಲ್ಪ ಕೆಟ್ಟೋಗಿದೆ ಅಂತ ಅನಿಸಿತ್ತು ನನಗೆ. ಆ್ಯಂಡ್ ಬಟ್ ಏರ್ಪೋರ್ಟಲ್ಲಿ ಕಾಸ್ಟ್ಲಿ ಅಲ್ವಾ, ಅದಕ್ಕೋಸ್ಕರ ಬಿಡೋದು ಬೇಡ ಅಂತ ತಿಂದಾದಮೇಲೆ ಪಶ್ಚಾತ್ತಾಪ ಪಟ್ಟೆ. ಅಲ್ಲಿ ಆ ಸ್ಯಾಂಡ್ವಿಚ್ ತಿಂದಿದ್ದಕ್ಕೆ ನನಗೆ ಫುಲ್ ವಾಮಿಟಿಂಗ್ ಸೆನ್ಸೇಷನ್. ಆ್ಯಕ್ಚುಲಿ ನನಗೆ ಫ್ಲೈಟಲ್ಲಿ ವಾಮಿಟಿಂಗ್ ಆಗೋದಿಲ್ಲ, ಸೆನ್ಸೇಷನ್ ಥರ ಏನೂ ಆಗೋದಿಲ್ಲ. ಸೊ ಬಟ್ ಆ ರೀತಿ ಆಗ್ತಿತ್ತು. ಸೊ ಬ್ಯಾಗ್ನ ಅದು ಅಲ್ಲಿ ಇಟ್ಟಿರ್ತಾರಲ್ವ, ಸೊ ಆ ಬ್ಯಾಗ್ನ ಇಟ್ಕೊಂಡೇ ಇದ್ದೆ. ಆ್ಯಂಡ್ ಅಲ್ಲಿ ನಾವು ಸ್ವಲ್ಪ ಕೋಕ್ ಆರ್ಡರ್ ಮಾಡಿದ್ವಿ, ಸ್ವಲ್ಪ ನಟ್ಸ್ ತೊಗೊಂಡ್ವಿ. ಯಾಕಂದರೆ ನನಗೆ ಸ್ವಲ್ಪ ಹಾಗೆ ಹೊಟ್ಟೆ ತೊಳೆಸ್ದಾಗ ಆಗ್ತಾಯಿತ್ತು. ಸೊ ಈ ರೀತಿ ಏನಾದರೂ ಒಂದು ಕೋಕ್ ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಲೈಮ್ ಕೇಳಿದ್ವಿ, ಲೈಮ್ ಇರಲಿಲ್ಲ, ಅದಕ್ಕೋಸ್ಕರ ಕೋಕ್ ತೊಗೊಂಡ್ವಿ. ನಾವು ಕೇರಳದ ಕೊಚ್ಚಿನಲ್ಲಿ ಲ್ಯಾಂಡ್ ಆಗಿದ್ದೀವಿ. ಹಾಂ ನಾವು ಕೊಚ್ಚಿಯಲ್ಲಿರುವಂತಹ ಆ್ಯಕ್ಚುಲಿ ಫಾರಮ್ ಮಾಲ್ ಪಕ್ಕದಲ್ಲಿರುವಂಥ ಆರ್ಟಿಸ್ಟ್ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ. ಸೊ ಇದು ಅದರ ಲಾಬಿ, ತುಂಬ ಸಖತ್ತಾಗಿದೆ. ಇಲ್ಲಿರೋ ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನೊಂದು 2 ಬುಕ್ಸ್ ಹೀಗೆ ಓದಿದೆ, ಒಂಥರ ಯುನೀಕ್ ಆಗಿತ್ತು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಕೂತ್ಕೊಳ್ಳೋ ಸ್ಪೇಸ್ ಎಲ್ಲವೂ ಚೆನ್ನಾಗಿದೆ. ಜಾನ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ, ಡಾಕ್ಯುಮೆಂಟೇಷನ್ ಅದೆಲ್ಲವೂ, ಅಂದರೆ ಡೀಟೇಲ್ಸ್ ಎಲ್ಲವೂ. ಪಾಪ ಅಲ್ಲಿ ಸೀದೆ ಪೇಂಟಿಂಗ್. Finish your sleep, are you?
Finish your sleep? Did you have a good sleep? Yes. Ajay. Where are we? Wow! अच्छा है ना स्विमिंग पूल, but it's under renovation. It's okay. ಸೊ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಸಸ್ ಇಲ್ಲ ನಮಗೆ, ಯಾಕಂದರೆ ರಿನೋವೇಷನ್ ನಡೀತಾ ಇದೆಯಂತೆ. ನಾನು ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಆಟಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ತಂಗಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಿಂದನೇ ಇನ್ಫೆಕ್ಷನ್ ಆಗಿದೆ. ಅದಕ್ಕೋಸ್ಕರ ನಾವು ಈಗ ಸ್ವಿಮ್ಮಿಂಗ್ ಪೂಲ್ ಡೌಟ್ ಅಂತ ಇತ್ತು ನಮಗೆ, ಬಟ್ ಹೇಗೋ ಇರಲಿ ಪರವಾಗಿಲ್ಲ, ಒಂದ್ಸಲ ಹೋಗಿ ಬರೋಣ ಅಂದ್ಕೊಂಡಿದ್ದೆ. ಮೇ ಬಿ ಅದು ದೇವರಿಗೂ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಇಟ್ಸ್ ಓಕೆ. ಆ್ಯಂಡ್ ನಾವು ಹೋಟೆಲ್ ಎಂಟ್ರಿ ಕೊಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಗಂಡ ಡೋರ್ ಓಪನ್ ಮಾಡಿದ್ದಾರೆ ನನಗೋಸ್ಕರ, ಕ್ವೀನ್ ಥರ ಎಂಟ್ರಿ ಕೊಡೋದಕ್ಕೆ. ನನ್ನ ಹಸ್ಬೆಂಡ್ ನನಗೆ ವೆಲ್ಕಮ್ ಮಾಡ್ತಿದ್ದಾರೆ, ದಿಸ್ ಈಸ್ ಯುವರ್ ರೂಮ್ ಅಂತ. ಸೊ ಇದು ನಮ್ಮ ರೂಮ್ ಟೂರ್ ಮಾಡಿಸ್ಲಾ? एक शॉर्ट रूम टूर करवा दूंगी. ओके, सो बन्नी ನಮ್ಮ ರೂಮ್ ಟೂರ್ ಮಾಡಿಸ್ತೀನಿ ನಾನು. Do you want to access the key? Do you want to open the door? Open the door. Ayo, help mama. Push. Wow, let's go inside. Room is awesome. Hi. ಬನ್ನಿ, ನಾವು ಇಲ್ಲಿ ನಾವು ಇಲ್ಲಿ ಕೊಚ್ಚಿಯಲ್ಲಿ ಆರ್ಟಿಸ್ಟ್ರಿ ಅನ್ನೋ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೀವಿ. ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. इस रूम का नेम क्या है? कैटेगरी क्या है? सुपीरियर या नॉर्मल किंग साइज? King से superior deal. सुपीरियर रूम ನಮ್ಮದು. ಓಕೆ ಬನ್ನಿ. You got luggage also now. ಓಕೆ, ನಮ್ಮ ಲಗೇಜ್ ಕೂಡ ಬಂದಿದೆ. So should I ask him to keep here? Yeah, wait, I'll show you. Okay. ಸೊ ಇದು ನಮ್ಮ ಲಗೇಜ್ ಇಡುವಂತಹ ಪ್ಲೇಸಸ್. ಇಲ್ಲಿ ನೋಡಿ, ಇದು ಕ್ಲೋಸೆಟ್ ಬರುತ್ತೆ. ಕ್ಲೋಸೆಟಲ್ಲಿ ಎಲ್ಲ 5 ಸ್ಟಾರ್ ಹೋಟೆಲಲ್ಲಿ ಏನೇನಿರುತ್ತೆ, ಐರನ್ ಬಾಕ್ಸ್ Okay. ಸೊ ಐರನ್ ಬಾಕ್ಸ್ ಇದೆ, ಇದು ಐರನ್ ಸ್ಟ್ಯಾಂಡ್, ಇವು ಎಲ್ಲ ಇದ್ದಾವೆ. ಆ್ಯಂಡ್ ಇಲ್ಲಿ ನಾವು ಲಗೇಜ್ನ ಆಕ್ಸೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸೊ ಇದು ಕೇಸ್ ಇದೆ, ಸೇಫ್ ಕೇಸ್. ಆ್ಯಂಡ್ ಜಸ್ಟ್ ಇದೆ ಚಪ್ಪಲ್ಸ್ ಕೊಟ್ಟಿದ್ದಾರೆ, ವಾಶ್ರೂಮ್ ಚಪ್ಪಲ್ಸ್. ಇಲ್ಲಿ ನಮ್ಮ ಲಗೇಜ್ ಕೂಡ ಬಂದಿದೆ. ಪ್ಲೀಸ್ ಕಮ್, ಇಟ್ಸ್ ಓಕೆ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಪಾಪ ಅವರು ಹೊರಗಡೆನೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಲಗೇಜ್ ಇಟ್ಬಿಡ್ಲಿ. Hi, what are you doing? Okay, wait. ಸೊ ಅಲ್ಲಿವರೆಗೂ ನಾನು ರೂಮ್ ಟೂರ್ ಮಾಡಿಸ್ಬಿಡ್ತೀನಿ, ಬಟ್ ಡೋರ್ ಹೀಗೆ ಇಟ್ಕೋಬೇಕಿಲ್ಲ, ಡೋರ್ ಕ್ಲೋಸ್ ಆಗುತ್ತೆ. ಸೊ Are you come inside? ಇಲ್ಲಿ ನಮ್ಮ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಸ್ಟಾರ್ಟ್. ಓಕೆ, ಅವ್ರ ಲಗೇಜ್ ಇಟ್ಟು ಹೋದ್ರು. ಇನ್ನು ನಾನು ಕ್ವಿಕ್ ರೂಮ್ ಟೂರ್ ಕೊಡ್ತೀನಿ. ಸೊ ಇಲ್ಲಿ ಮಿರರ್ ಇದೆ, ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಲ್ಲಿ ನಾನು ಡ್ರೆಸ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಡಿಜೆ. ಸೊ ಇಲ್ಲಿ ನೋಡಿ, ಸೊ ಇದು ನಾನು ಏರ್ಪೋರ್ಟಿಗೆ ಹಾಕ್ಕೊಂಡಿರೋಂತಹ ಔಟ್ಫಿಟ್. ಇದ್ರ ಲಿಂಕ್ ಸಿಕ್ಕರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಒಳಗಿನ ಟಾಪ್ ಇದೆಯಲ್ಲ, ಅದು ನಾನು ಇಲ್ಲೇ ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದು ಹೈದ್ರಾಬಾದ್ನಲ್ಲಿ. ಸೊ ಇಲ್ಲಿ ನೋಡಿ, ಈ ಥರ ಒಂದು ಬರುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಫುಲ್ ಗೋಲ್ಡನಲ್ಲಿ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ದೊಡ್ಡ ಮಿರರ್ ಬರುತ್ತೆ. ಆ್ಯಂಡ್ ಇದು ಜಸ್ಟ್ ಬ್ರಷಿಂಗ್ ಏರಿಯಾ ಅಂದ್ಕೊತೀನಿ. ಆ್ಯಂಡ್ ಅಲ್ಲಿ ಟವಲ್ ಇಟ್ಟಿದ್ದಾರೆ, ನೀರು. ಈ ಡ್ರಾಸಲ್ಲಿ ಏನು ಕೊಟ್ಟಿದ್ದಾರೆ, ಈ ಡ್ರಾಸಾ? ಓಕೆ, ಅಲ್ಲ ಡ್ರಾಸ್ ಅಲ್ಲ ಇದು. ಆ್ಯಂಡ್ ಇದೇನು, ಇದು ಬಾಟಲಲ್ಲಿ, ಓಕೆ ಬಾಟಲ್ ಅಲ್ಲ, ಈ ಪ್ಯಾಕೆಟಲ್ಲಿ ಬ್ಲೋ ಡ್ರೈ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಒಂದು ವಾಶ್ರೂಮ್ ಇದೆ.
ಇಲ್ಲಿ ಕೂಡ ಟವಲ್ ಕೊಟ್ಟಿದ್ದಾರೆ. ಓಕೆ, ಇದು ಶವರ್ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇದು ಬಾತ್ರೂಮ್ ಶವರ್ ರೂಮ್. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಏನಿದೆ, ಓಕೆ ಇದು ಟಾಯ್ಲೆಟ್ ಏರಿಯಾ. ಚೆನ್ನಾಗಿದೆ, ತುಂಬ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲೊಂದು ಪಕ್ಕದಲ್ಲಿ ಫೋನ್ ಇದೆ, ಎಮರ್ಜೆನ್ಸಿ ಯೂಸಿಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಈಗ ಬನ್ನಿ ರೂಮಿಗೆ ಬರೋಣ. ರೂಮ್ ನೋಡಿ, ಇಲ್ಲಿ ದೊಡ್ಡ ಒಂದು ಸೀಟಿಂಗ್ ಬರುತ್ತೆ ಆಪ್ಲೋಗೆ. ಓಕೆ, ಈಗ ನನ್ನ ಹಸ್ಬೆಂಡ್ ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಇಲ್ಲೊಂದು ದೊಡ್ಡ ಸಿಟ್ಟಿಂಗ್ ಬರುತ್ತೆ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಈ ರೂಮ್ದು. ಸೊ ಇದು ನಾವು ಕುತ್ಕೊಂಡು ಊಟ ಮಾಡೋದಕ್ಕೆ, ಕಾಫಿ ಗಿಫಿ ಕುಡಿಯೋದಕ್ಕೆ. ಆ್ಯಂಡ್ ಇದು ಸಿಟ್ಟಿಂಗ್ ಏರಿಯಾ. ಆ್ಯಂಡ್ ಇದಿದೆಯಲ್ಲ, ಇದು ನಮ್ಮ ಬಿಗ್ ಕಿಂಗ್ ಸೈಜ್ ಬೆಡ್ರೂಮ್. ಇದು ಆ್ಯಂಡ್ ಬೆಡ್ರೂಮ್ ತುಂಬ ಚೆನ್ನಾಗಿದೆ. ಟ್ವಿನ್ ಬೆಡ್ ಆಪ್ಷನ್ ಕೂಡ ಇತ್ತು, ಬಟ್ ನಮಗಿದು ಸಾಕು, ಅದಕ್ಕೆ ಚೆನ್ನಾಗಿದೆ, ದೊಡ್ಡದಾಗಿದೆ. ನಮ್ಮ ಮೂವರಿಗೆ ಸಾಕಷ್ಟು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಬೆಡ್ ಲ್ಯಾಂಪ್ ಇದೆ ಆ್ಯಂಡ್ ಫೋನ್ ಇದೆ. ನೆಕ್ಸ್ಟ್ ಡ್ರಾ ಆ್ಯಂಡ್ ಇದೊಂದು ಟೀ ಟೇಬಲ್, ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡೋದಕ್ಕೆ. ಇಲ್ಲೊಂದು ಆರಾಮ್ ಕೇರಳ ಸ್ಟೈಲಿಂದು ಟೇಪಿನ ಚೇರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಏಸ್ಥೆಟಿಕ್ ಆಗಿದೆ ರೂಮ್, ತುಂಬ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ವರ್ಕ್ ಪ್ಲೇಸ್ ಬರುತ್ತೆ. ಆ್ಯಂಡ್ ಈ ಪೇಂಟಿಂಗ್ ನಂಗೆ ತುಂಬ ಇಷ್ಟ. ಆ್ಯಂಡ್ ಡೈರಿ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಲ್ಯಾಂಪ್ ನೋಡಿ ಸಖತ್ತಾಗಿದೆ. ಚೇರ್, ಇಲ್ಲಿ ಡಸ್ಟ್ಬಿನ್ ಇದೆ. ಆ್ಯಂಡ್ ಇಲ್ಲಿ ದೊಡ್ಡ ಟಿ ವಿ ಇದೆ ನಮಗೆ ನೋಡೋದಕ್ಕೆ. ಇದು ಕೂಡ ಗೋಲ್ಡ್ ಫ್ರೇಮಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡಿ, ಇದು ಒಂಥರ ರೂಮ್ ತುಂಬ ಚೆನ್ನಾಗಿದೆ. ಒಂಥರ ಲೈಟ್ ಆರೆಂಜ್, ಪೀಚ್, ವೈಟ್ ಎಲ್ಲ ಕಾಂಬಿನೇಷನ್ ಸಖತ್ತಾಗಿದೆ. ಆ್ಯಂಡ್ ಇದು ನೋಡಿ, ಇದು ಕಾಫಿ ಕೌಂಟರ್. ಸೊ ಈ ಮಗ್ಸ್ ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯ್ತು. ನನಗೆ ಆರೆಂಜ್ ಕೂಡ ಇಷ್ಟ ಆಗುತ್ತೆ ಕಲರ್. ಸೊ ಕಾಫಿ ಮಾಡ್ಕೊಳ್ಳೋದಕ್ಕೆ. ಜಾನ್ उन्होंने टॉयलेट दिया है क्या? देखिए दिया है टॉयलेट रे. ಓಕೆ, ಸೊ ಇಲ್ಲಿ ಬಾಟಲ್ ನೀರು ಕೊಟ್ಟಿದ್ದಾರೆ, ಕಾಫಿ ಸ್ಯಾಶೆ ಆ್ಯಂಡ್ ಬ್ಲ್ಯಾಕ್ ಟೀ ಕೊಟ್ಟಿದ್ದಾರೆ, ಶುಗರ್ ಇದೆ, ದೆನ್ ಬ್ರೌನ್ ಶುಗರ್, ಮಿಲ್ಕ್ ಪೌಡರ್, ಇದು ಗ್ಲಾಸಸ್ ಆ್ಯಂಡ್ ಇದು ಕೆಟಲ್. ಆ್ಯಂಡ್ ನೆಕ್ಸ್ಟ್ ಯು ವಾಂಟ್ ಟು ವಾಚ್ ಟಿ ವಿ. ಓಕೆ, ಸೊ ಈ ಡ್ರಾ ಓಪನ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಕೆಲವು ನಟ್ಸ್ ಇದ್ದಾವೆ. ಇದೇನು ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್ ಕ್ಯಾಶ್ಯೂ ನಟ್, ಇದು ಬನಾನಾ ಚಿಪ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಆಲ್ಮಂಡ್ಸ್ ಇಟ್ಟಿದ್ದಾರೆ. ಬಟ್ ಇದು ಯಾವುದು ಫ್ರೀ ಅಲ್ಲ. ಇಲ್ಲಿ ನೋಡಿ, ಇದಕ್ಕೆಲ್ಲ ರೇಟ್ ಕಾರ್ಡ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಕುಕೀಸ್ ಇಷ್ಟಂತೆ, ಸಾಫ್ಟ್ ಬಿವ್ರಿ, ಚಾಕ್ಲೇಟ್, ಎನರ್ಜಿ ಡ್ರಿಂಕ್, ಚಿಪ್ಸ್, ಇದಕ್ಕೆಲ್ಲ ಇಷ್ಟೊಂದು ಎಕ್ಸ್ಪೆನ್ಸಿವ್. ಸೊ ನಾವು ಯಾವುದು ಇದನ್ನು ಮುಟ್ಟೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಅದಾದಮೇಲೆ ಇದರ ಕೆಳಗಡೆ ಇಲ್ಲಿ ಚಿಕ್ಕ ಫ್ರಿಜ್ ಕೊಟ್ಟಿದ್ದಾರೆ. ಫ್ರಿಜ್ ನನಗೆ ಓಪನ್ ಮಾಡಿದರೆ ಆಯು ನೋಡ್ದ ಅಂದರೆ ಅದರಲ್ಲಿರೋದೆಲ್ಲ ತಿಂತಾನೆ. ನನಗೆ ಅದೊಂದು ಭಯ, ಯಾಕಂದರೆ ಇಲ್ಲಿ ಎಲ್ಲವೂ ತುಂಬ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕೆಲವು ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ರೆಡ್ ಬುಲ್, 7up, ಪೆಪ್ಸಿ, ಮಿರಿಂಡಾ, ಇಲ್ಲಿ ಚಾಕ್ಲೇಟ್ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದು ನನಗೆ ಬಾಲ್ಕನಿ ಬೇಕಿತ್ತು. ಸೊ ದಿಸ್ ಈಸ್ ಅವರ್ ಬಾಲ್ಕನಿ. ಡೋರ್ ಈ ರೀತಿ ಓಪನ್ ಮಾಡಿದರೆ ಸೌಂಡ್ ಕೇಳಿಸುತ್ತೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅದಕ್ಕೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ನೆಟ್ ಥರ ಕೊಟ್ಟಿದ್ದಾರೆ. ಸೊ ಮಸ್ಕಿಟೋಯಿಂದ ಆರಾಮ್ ಅಕಸ್ಮಾತ್ ಇದ್ರೂ, ಬಟ್ ಇದಿಷ್ಟು ಮೇಲೆ ಮಸ್ಕಿಟೋ ಬರಲ್ಲ. ಬಟ್ ರೂಮಲ್ಲಿ ಫುಲ್ ಕೂಲ್ ಇತ್ತು. ಇಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ, ಇಲ್ಲಿ ಸ್ವಲ್ಪ ಬಿಸಿಲಿದೆ. ಆ್ಯಂಡ್ ನೆಕ್ಸ್ಟ್ ಓಪನ್ ಮಾಡಿ ಈ ರೀತಿ ನಮ್ಮ ದೊಡ್ಡ ಬಾಲ್ಕನಿ. ಆ್ಯಂಡ್ ಆರಾಮಾಗಿ ಕೂತ್ಬಿಟ್ಟು ನಾವು ಕಾಫಿ ಕುಡಿಬೋದು ಬೆಳಿಗ್ಗೆ. ಬಿಸಿಲು ತುಂಬ ಇದೆ. ಆ್ಯಂಡ್ ಸಿಟಿ ವ್ಯೂ ಅದು. ಆ್ಯಂಡ್ ನಮಗೆ ಬಾಲ್ಕನಿಯಿಂದ ಇಲ್ಲಿ ಸಿಟಿ ವ್ಯೂ ಕಾಣುತ್ತೆ.
ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಇಷ್ಟ ಆಗಿತ್ತು ನಮ್ಮ ರೂಮ್ದು ಅಜಯ್ ಅಂದರೆ ಸೌಂಡ್ ಚೆನ್ನಾಗಿದೆ. ಹೇ ಹೇ No, no, keep it. ನನ್ನ ಮಗ ನೋಡಿ ಫೋನಲ್ಲಿ ಆಗಲಿ ಹಲೋ ಅಂತಿದ್ದಾನೆ. ಸೊ ಇಷ್ಟ ಆಗಿತ್ತು ರೂಮ್ ಟೂರ್. ಆ್ಯಂಡ್ ಇವಾಗ ತುಂಬ ಹಸುವಾಗಿದೆ, ನಾವು ಊಟಕ್ಕೆ ಹೋಗ್ತೀವಿ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇವತ್ತು ಏನು ಮಾಡ್ತೀವಿ ಅಂತ ತೋರಿಸ್ತಾ ಇರ್ತೀನಿ. ಎಷ್ಟಾಗುತ್ತೋ ಅಷ್ಟು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್ ಟೂರ್ ಆಫ್ ಕೇರಳ. ಆ್ಯಂಡ್ ನೆಕ್ಸ್ಟ್ ಇದು ಓಪನ್ ಮಾಡಿದರೆ ಇಲ್ಲೆಲ್ಲ ಟಾಯ್ಲೆಟ್ರೀಸ್ ಕೊಟ್ಟಿದ್ದಾರೆ. ಇದು ಬಾಡಿ ಲೋಷನ್ ಇದೆ, ಇದು ಡೆಂಟಲ್ ಕಿಟ್, ಇದು ಸ್ಯಾನಿಟರಿ ಬ್ಯಾಗ್, ಕೂಂಬ್ ಆ್ಯಂಡ್ ಇದು ಶೇವಿಂಗ್ ಕಿಟ್. ಸೊ ಟಾಯ್ಲೆಟ್ರೀಸ್ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸೋಪ್ ಇದೆ, ಜಾನ್ ಶಾಂಪೂ. ಓಕೆ. ಆ್ಯಂಡ್ ಇಲ್ಲಿ ವಾಶ್ರೂಮಲ್ಲಿ ಬಾಡಿ ವಾಶ್ ಕೊಟ್ಟಿದ್ದಾರೆ, ಬಾಡಿ ಶಾಂಪೂ ಕೊಟ್ಟಿದ್ದಾರೆ. ಓಕೆ, ಶಾಂಪೂ, ಕ್ಲೆನ್ಸಿಂಗ್ ಆ್ಯಂಡ್ ಕಂಡೀಷ್ನರ್ ಇಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮ್ ಸಖತ್ತಾಗಿದೆ. ತುಂಬ ಹಸಿವಾಗಿತ್ತು, ಅದಕ್ಕೆ ಪಕ್ಕದಲ್ಲಿ ಮಾಲ್ ಇದೆಯಲ್ಲ, ನಮ್ಗೆ ಹೋಟೆಲಿಂದನೇ ಮಾಲ್ ಎಂಟ್ರೆನ್ಸ್ ಆಗುತ್ತೆ. ಸೊ ಅಲ್ಲಿಂದ ಹೋಗಿ ಸ್ವಲ್ಪ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ನಾನು ಹೇಳ್ತೀನಿ ಏನೇನು ಅಂತ. ಇಲ್ಲಿ ನೋಡಿ, ಇಲ್ಲಿ ಮಾಕ್ಟೇಲ್ ತೊಗೊಂಡ್ವಿ. ಇದು ಸ್ಟ್ರಾಬೆರಿ, ಲೆಮನೇಡ್ ಆ್ಯಂಡ್ ಬ್ಲೂ ಮಿಂಟ್ದು ಆಮೇಲೆ ಆಯುಗೆ ಫ್ರೆಂಚ್ ಫ್ರೈಸ್ ಇಷ್ಟ, ಅದನ್ನು ತೊಗೊಂಡ್ವಿ. ಬಟ್ ಪೂರ್ತಿ ಏನು ತಿನ್ನಲಿಲ್ಲ ಅವನು, ಸ್ವಲ್ಪ ನಾವು ತಿಂದ್ವಿ. ಅದಾದಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಪೇಪರ್ ದೋಸೆ. ಈ ಪೇಪರ್ ದೋಸೆ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ನಮ್ಮ ಕರ್ನಾಟಕ ಬಿಟ್ಟರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇ ನಂಗೆ ಸಿಕ್ಕಿದ್ದು. ಸೊ ಫಸ್ಟ್ ಪೇಪರ್ ದೋಸೆ ಅಂತ ಜಾನ್ ಹೇಳಿದ ತಕ್ಷಣವೇ ಫಸ್ಟ್ ಆರ್ಡರ್ ಮಾಡಿ ಅಂತಲೇ ಹೇಳಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಹಸಿವಾಗಿತ್ತು. ಬಟ್ ಪೇಪರ್ ದೋಸೆ ಕಂಪ್ಲೀಟ್ಲಿ ಒಬ್ಬಳೇ ನಾನು ಯಾವತ್ತೂ ತಿನ್ನೋದಿಲ್ಲ. ಅದನ್ನು ಅರ್ಧ ತಿಂತೀನಿ, ಇನ್ನೂ ಅರ್ಧ ನಂಗೆ ಯಾರಾದರೂ ಶೇರಿಂಗ್ ಬೇಕು ಅದನ್ನು ತಿನ್ನೋದಕ್ಕೆ. ಬಟ್ ಒಳಗಡೆ ಆಲೂಗಡ್ಡೆ ಪಲ್ಯ ಒಂದು ಕೊಟ್ಟಿರಲಿಲ್ಲ. ಬಟ್ ಇಟ್ಸ್ ಓಕೆ. ತುಂಬ ವರ್ಷಗಳ ನಂತರ ನಾನು ಪೇಪರ್ ದೋಸೆನ ಟೇಸ್ಟ್ ತಿಂತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಅಲ್ಲೇ ಶಾಪಿಂಗ್ ಮಾಡೋಣ, ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ಆಯುಗೆ ಏನೇನು ಬೇಕೋ ಅದು ತಗೋಣ ಅಂತ ಕೂಡ ಅಲ್ಲಿ ಹೋದ್ವಿ. ಸೊ ಆಯು ಫುಲ್ ಎಕ್ಸೈಟೆಡ್ ಆಗಿ, ಫುಲ್ ಹ್ಯಾಪಿಯಾಗಿ ಅಲ್ಲಿ ಶಾಪ್ ಕೂಡ ಮಾಡ್ತಾ ಇದ್ದಾನೆ ಹೀಗೆ. ವಾಟ್ ಈಸ್ ದ್ಯಾಟ್? ಓಪನ್. ಓಕೆ. ಸೊ ಅಲ್ಲಿ ಮಾಲಿಗೆ ಹೋಗಿದ್ವಿ. ಮಾಲ್ ಹತ್ರ ಸೂಪರ್ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಅವನಿಗೆ ಕಲರಿಂಗ್ ಅಂದರೆ ತುಂಬ ಇಷ್ಟ. ಕಲರಿಂಗ್ ಬುಕ್ಸ್ ಎಲ್ಲ ಕೊಡಿಸ್ಕೊಂಡು ಬಂದಿದ್ದಾನೆ. ಇಲ್ಲಿ ನೋಡಿ, ಅಲ್ಲಿ ಲೂಲು ಸೂಪರ್ ಮಾರ್ಕೆಟ್ ಅಂತಿತ್ತು, ಕಲರಿಂಗ್ ಬುಕ್ ತೊಗೊಂಡ್ವಿ. ಆ್ಯಂಡ್ ಫ್ಲೈಟಲ್ಲಿ ಇದು ಸ್ವಲ್ಪ ಆ್ಯಡ್ ಆಗುತ್ತೆ ವೆಯ್ಟ್ ಅಂತ ನಾನು ಡೈಪರ್ ಇಟ್ಕೊಂಡಿರಲಿಲ್ಲ. ಸೊ ಡೈಪರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಮಿಲ್ಕ್ ಬೇಕಿತ್ತು, ಮಿಲ್ಕ್ ತೊಗೊಂಡಿದ್ದೀನಿ. ಆ್ಯಂಡ್ ಜಸ್ಟ್ ಲಿಮ್ಕಾ ಸ್ಪ್ರೈಟ್ ತೊಗೊಂಡೆ. ಆ್ಯಂಡ್ ಜಸ್ಟ್ ಹೀಗೆ ಇಷ್ಟು ತೊಗೊಂಡು ಬಂದ್ವಿ. ದಟ್ ಈಸ್ ನಾಟ್ ಮಿಲ್ಕ್. ಕಮ್, ಐ ವಿಲ್ ಓಪನ್, ಯು ಸಿಟ್ ದೇರ್, ಸ್ಟಾರ್ಟ್ ಕಲರಿಂಗ್. ಓಕೆ. ಸೊ ಈಗ ಅವನಿಗೆ ಸ್ವಲ್ಪ ಎಲ್ಲ ಓಪನ್ ಮಾಡಿ ಕೊಡ್ತೀನಿ, ಕಲರ್ ಮಾಡ್ತಾನೆ. ಸೊ ನನ್ನ ಹಸ್ಬೆಂಡಿಗೆ ಕಾಫಿ ಬೇಕಂತೆ, ಅವ್ರಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಈಗ ಇಲ್ಲಿ ಕಾಫಿ ಮಾಡಿಕೊಡ್ಬೇಕು ಅವರಿಗೆ. You want green tea? No, you can. अब मैं कुछ नहीं खाऊंगी. वो डोसा, एक और डोसा खाना था आपको. मैंने ऑर्डर कर दिया ना, वो वाला पास्ता इतना अच्छा. पास्ता मैंने आयु के लिए स्पाइस कम बोला था. मेनू इज 900, ये 150 है. 150 से इतना एंजॉय किया डोसा. मुझे भी डोसा. When you said paper dosa, I was like yeah. Okay, paper dosa na. I cannot eat paper dosa all alone, one single. अरे तुमने ज्यादा अच्छा. No, all alone मैं नहीं खा सकती हूँ. But after very very long time, many years, मुझे मिला है. Okay, wait. These are crayons. ये बच्चा ना ये देख रहा है. Wait. हाँ. Okay. Take this.
is अरे ये भी ड्राइंग आई थॉट दिस इज ड्राइंग बुक ये वाइट शीट्स है इट्स ओके ओके उसमें पूरी ड्राइंग करके गिव इट हियर ओके आई विल होल्ड एवरीथिंग डू यू वांट टू कलर Color body. ओके Color body. Blue light. यू वांट टू ब्लू Blue light. Black. You like black? Why do you want black here? Slowly. Wow. Yummy chicken. Actually, you need to join this. I Like got this. I will black. join. Black. 5. Wait. 6, 7, 8, 9, 10. हम ट्रेडिशनल जहाँ बाहर जो नहीं मिलता है ना वो ट्राई करेंगे रे लाइटिंग बहुत अच्छा है स्ट्रैटेजिकली यू नो लाइक इट इज मॉल में जो चाहिए होता है वो आज सस्ते में ನೆಕ್ಸ್ಟ್ ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶನ್ ಅಪ್ ಆದ್ವಿ ಆ್ಯಂಡ್ ಈವ್ನಿಂಗ್ 5 o'clock ನಾವು ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ಕೊಚ್ಚಿ ಫೋರ್ಟ್ ಬೀಚ್. ಸೊ ನನಗೆ ಬೀಚ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಯಾವಾಗಲೂ ಬೀಚ್ ಈವ್ನಿಂಗ್ ಟೈಮ್ನಲ್ಲೇ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಸನ್ಸೆಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಜಾಸ್ತಿ ಬಿಸಿಲು ಇರೋದಿಲ್ಲ ಆ್ಯಂಡ್ ಚೆನ್ನಾಗಿ ಅದರಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ. ಆ್ಯಂಡ್ ಹೋಟೆಲ್ ಕ್ಯಾಬಿಗೆ ನಾವು ಬುಕ್ ಮಾಡಿದ್ವಿ ಹೋಟೆಲ್ ಮೂಲಕನೇ. ಬಟ್ ಯಾವಾಗಲೂ ಹೋಟೆಲ್ ಥ್ರೂ ನೀವು ಕ್ಯಾಬ್ ಬುಕ್ ಮಾಡಬೇಡಿ, 1 to double ಚಾರ್ಜ್ ಹಾಕ್ತಾರೆ. ಫಸ್ಟ್ ಡೇ ನಮಗೆ ಇದೊಂದು ತಪ್ಪಾಯಿತು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಬುಕ್ಸ್ ಇದ್ದಾವೆ ಅಂತ ಹೇಳಿದ್ನಲ್ಲ, ಸೊ ಆಯು ಒಂದು ಬುಕ್ ತೊಗೊಂಬಂದಿದ್ದ, ಅವನಿಗೆ ಜಸ್ಟ್ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ದೆ. ಇದಾದಮೇಲೆ 1 hour ವೆಯ್ಟ್ ಮಾಡಿದ್ದಾದಮೇಲೆ ಕ್ಯಾಬ್ ಬಂತು. ಕ್ಯಾಬಲ್ಲಿ ಕೂತ್ಕೊಂಡು ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚಿಗೆ ಹೋಗೋಷ್ಟೊತ್ತಿಗೆ ಆಗಲೇ 6 o'clock ಆಗಿತ್ತು, ಸನ್ಸೆಟ್ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇಲ್ಲಿ ನಾನು ಲೈವ್ ಶಿಪ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಆ್ಯಂಡ್ ಈ ಬೀಚಲ್ಲಿ ತುಂಬ ಅಂದರೆ ತುಂಬ ಶಾಪ್ಸ್ ಎಲ್ಲ ಇತ್ತು. ಆ್ಯಂಡ್ ಅಲ್ಲೊಂದು ಈವೆಂಟ್ ನಡೀತಾ ಇತ್ತು, ಅದು ಆ್ಯಕ್ಚುಲಿ ಕುಸ್ತಿ ಈವೆಂಟ್ ನಡೀತಾ ಇತ್ತು. ಅದನ್ನು ಸ್ವಲ್ಪ ಆಮೇಲೆ ಲಾಸ್ಟಿಗೆ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ ಇಲ್ಲಿ, ಸೊ ಅದೆಲ್ಲ ರೆಡಿ ಮಾಡಿದ್ರು, ಜೋರಾಗಿ ಸೌಂಡ್ ಆಗ್ತಿತ್ತು. ಆ್ಯಂಡ್ ನೋಡಿ ಸನ್ಸೆಟ್ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಸನ್ಸೆಟ್. ತುಂಬ ಅಂದರೆ ತುಂಬ ಸೌಂಡ್ ಇತ್ತು ಅಲ್ಲಿ, ಆ ಮೈಕ್ ಸೈಡ್ದೆಲ್ಲ ಸೌಂಡ್ ಸಿಸ್ಟಮ್ದು. ಆ್ಯಂಡ್ ನಾನು ಆಯು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಸ್ವಲ್ಪ ಗಲೀಜಿತ್ತು, ಮೇ ಬಿ ಅದು ಸೀಯಿಂದ ಬರ್ತಿತ್ತ ಇಲ್ಲ ಇದೆಲ್ಲ ಬಳ್ಳಿ ಥರ, ಅದು ಗೊತ್ತಿಲ್ಲ. ಬಟ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದರೆ ಅದು ವೇವ್ಸ್ ಬರುವಾಗ ಅದು ಜೊತೆಲೂ ಕೂಡ ಆ ಬಳ್ಳಿ ಇಷ್ಟು ಅಂದರೆ ಬಳ್ಳಿ ಥರದ ಗಿಡಗಳೆಲ್ಲ ಬರ್ತಾಯಿದ್ವು, ಕಾಲಿಗೆ ಸುತ್ಕೋತಾ ಇತ್ತು. ನನಗದು ಏನಪ್ಪ ಇದು ಅಂತ ಭಯ ಆಗ್ತಿತ್ತು. ಪ್ಲ್ಯಾಂಟ್ಸಾ ಅಥವಾ ಬೇರೆ ಯಾವುದಾದ್ರೂ ಹುಳನ, ಫಿಶ್ಶಾ ಅಂತ. ಬಟ್ ಇದು 3 sides ವಾಟರ್ ಕವರ್ ಆಗ್ತಿತ್ತು, ಫ್ರಂಟ್, ರೈಟ್, ಲೆಫ್ಟ್ ಎಲ್ಲ. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಈ ಫಸ್ಟ್ ಡೇ ಈ ರೀತಿ ಇತ್ತು. ಇದು ತುಂಬ ಎಕ್ಸೈಟೆಡ್ ಆಗಿರೋಂಥ ಪ್ಲೇಸಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಆದಮೇಲೆ 7 o'clock ಆಗಿತ್ತು ಆಗಲೇ. ಆ್ಯಂಡ್ ಇದು ಇಂಡಿಯನ್ ಹೆರಿಟೇಜ್ ಅಂತ ಒಂದು ಶಾಪ್ ಇತ್ತು, ಸೊ ಅಲ್ಲಿ ಹೀಗೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಏನು ತೊಗೊಳ್ಳಿಲ್ಲ, ಜಸ್ಟ್ ಹೀಗೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದಾದಮೇಲೆ ನಾವು ನಮ್ಮ ರೂಮ್ಗೆ ಹೊರಟ್ವಿ. ಆ್ಯಂಡ್ ಇವತ್ತಿನ ಫಸ್ಟ್ ಡೇ ಕ್ಯಾಬ್ ನಮಗೆ ಅರೌಂಡ್ 3,000 ಚಾರ್ಜ್ ಮಾಡಿದರು 2 hours. ಆ್ಯಂಡ್ ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು. ರೂಮಿಗೆ ಬಂದ್ವಿ, ನಮ್ಮ ಹೋಟೆಲಿಗೆ ಬಂದ್ವಿ, ಬೇಗ ನಾವು ಫ್ರೆಶನ್ ಅಪ್ ಆಗಿಬಿಟ್ಟು ಆಮೇಲೆ ಊಟ ಮಾಡಿದ್ವಿ. ಆ್ಯಂಡ್ ಇದು ಲೈವ್ ಮ್ಯೂಸಿಕ್ ಕೂಡ ಆಗ್ತಿತ್ತು. ಆ್ಯಂಡ್ ಈ ಸಿಂಗರ್ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಮಲಯಾಳಿ ಸಾಂಗ್, ಹಿಂದಿ ಸಾಂಗ್ ಆ್ಯಂಡ್ ಈವನ್ ಕನ್ನಡ ಸಾಂಗ್ ಕೂಡ ಹಾಡಿದರು. ತುಂಬ ಖುಷಿ ಆಯಿತು. ಆ್ಯಂಡ್ ಆಯು ಅವನಿಗೆ ಫಸ್ಟ್ ಡೆಸರ್ಟ್ಸ್ ತುಂಬ ಇಷ್ಟ.
ಕೇಕ್ಸ್ ಇವೆಲ್ಲ. ಸೊ ಫಸ್ಟ್ ಅವನಿಗೆ ಡಿಸರ್ಟ್ಸ್ ತೊಗೊಂಡ್ಬಂದೆ. ಅದಾದಮೇಲೆ ನಾನು ಸೂಪ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಕೂತಿದ್ದೀನಿ. ಬಟ್ ಈ ಫಸ್ಟ್ ಡೇ ನಾನು ಅಷ್ಟೊಂದು ಫುಡ್ ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ರಿಮೈನಿಂಗ್ ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ.